ಮತ್ತೊಂದು ಕಡೆ ಬ್ಯಾಂಕ್ ಮ್ಯಾನೇಜರ್ನಿಂದಲೇ ಚಿನ್ನಾಭರಣ ಕಳ್ಳತನವಾಗಿದೆ. ಬೆಂಗಳೂರಿನಲ್ಲಿ ಬರೋಬ್ಬರಿ 4 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಕಳ್ಳತನ ಮಾಡಿದ್ದಾರೆ ಬ್ಯಾಂಕ್ ಮ್ಯಾನೇಜರ್. ಆನ್ಲೈನ್ ಜೂಜಾಟಕ್ಕೆ ಬ್ಯಾಂಕ್ನಲ್ಲಿ ಚಿನ್ನ ಕದ್ದ ಭೂಪ. ಗ್ರಾಹಕರು ಅಡ ಇಟ್ಟಿದ್ದಂತಹ ಚಿನ್ನವನ್ನೇ ಮ್ಯಾನೇಜರ್ ಕದ್ದಿದ್ದಾರೆ. ಯಾಕಂದ್ರೆ ಆನ್ಲೈನ್ ಜೂಜಾಟಕ್ಕೆ ಈ ಬ್ಯಾಂಕ್ ಮ್ಯಾನೇಜರ್ ಅಡಿಕ್ಟ್ ಆಗಿತ್ತು. ಇಂಡಿಯನ್ ಬ್ಯಾಂಕ್ ಅಸಿಸ್ಟೆಂಟ್ ಮ್ಯಾನೇಜರ್ ಕಿರಣ್ ಗಿರಿನಗರದ ಇಂಡಿಯನ್ ಬ್ಯಾಂಕ್ ಶಾಖೆಯಲ್ಲಿ ಕಳ್ಳತನ ಆಗಿರುವುದು. ಆನ್ಲೈನ್ ಬೆಟ್ಟಿಂಗ್ ದಂಧೆಯಲ್ಲಿ ಭಾಗಿಯಾಗಿದ್ದ ಕಿರಣ್ ಅದೇ ಕಾರಣಕ್ಕೋಸ್ಕರ ಗ್ರಾಹಕರು ಅಡಮಾನ ಇಟ್ಟಿದ್ದಂತಹ ಚಿನ್ನಾಭರಣಗಳನ್ನ ಕದ್ದಿದ್ದಾರೆ. ಸದ್ಯ ಆರೋಪಿ ಕಿರಣ್ ಕುಮಾರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಕಳೆದ ಜೂನ್ನಿಂದ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರುವಂತಹ ಕಿರಣ್ ಕುಮಾರ್ ಗ್ರಾಹಕರು ಏನು ಬ್ಯಾಂಕ್ನ ಲಾಕರ್ನಲ್ಲಿ ಚಿನ್ನಾಭರಣವನ್ನ ಇಟ್ಟಿದ್ರು ಅದನ್ನೇ ಕದ್ದು ತನ್ನ ಒಂದು ಆನ್ಲೈನ್ ಗೇಮ್ ಚಟಕ್ಕೆ ಬಳಸ್ಕೊಳ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಮ್ಯಾನೇಜರ್ ಇಲ್ಲದ ವೇಳೆ ಸ್ವಲ್ಪನೇ ಚಿನ್ನವನ್ನ ಕದ್ದಿದ್ದಾನೆ ಆರೋಪಿ ಅಸಿಸ್ಟೆಂಟ್ ಮ್ಯಾನೇಜರ್. ಗ್ರಾಹಕರೊಬ್ಬರು ಜನವರಿ 2ನೇ ತಾರೀಕು ಚಿನ್ನವನ್ನ ಬಿಡಿಸ್ಕೊಳ್ಳೋಕೆ ಬಂದಿದ್ದಾರೆ. ಆ ಟೈಮ್ನಲ್ಲಿ ಮ್ಯಾನೇಜರ್ ಲಾಕರ್ ಅನ್ನ ಚೆಕ್ ಮಾಡಿದಾಗ ಕೆಲವು ಚಿನ್ನಾಭರಣಗಳು ಕಾಣೆಯಾಗಿದ್ವು. ಆಗ ಈ ಕಳ್ಳತನ ಬೆಳಕಿಗೆ ಬಂದಿದೆ. ಈ ಕುರಿತು ಡಿಸಿಪಿ ಅವರು ಮಾಹಿತಿ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಈ ವ್ಯಕ್ತಿ ಡೆಪ್ಟಿ ಮ್ಯಾನೇಜರ್ ಅವರು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಾರದೆ ಲಾಕರ್ನಲ್ಲಿ ಇಟ್ಟ ಗ್ರಾಹಕರ ಬಂಗಾರನ ಸರಿಸುಮಾರು 2 kg 787 ಗ್ರಾಮ್ ಅಷ್ಟು ಬಂಗಾರನ ತೊಗೊಂಡೋಗಿ ಮುತ್ತೂಟು ಮತ್ತು ಮಣಪುರಂ ಫೈನಾನ್ಸಸಲ್ಲಿ ಅಡ ಇಟ್ಟಿರ್ತಾನೆ. ಅಡ ಇಟ್ಟು ದುಡ್ಡನ್ನು ಪಡೆದು ಅವರು ಇಲ್ಲಿ ಒಂದು ಆನ್ಲೈನ್ ಬೆಟ್ಟಿಂಗ್ನಲ್ಲಿ ಖರ್ಚು ಮಾಡಿರೋ ಬಗ್ಗೆ ನಮಗೆ ತನಿಖೆಯಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಆರೋಪಿತನ ದಸ್ತಗಿರಿ ಮಾಡಿ ರಿಕವರಿ ಮಾಡ್ತಾ ಇದ್ದೀವಿ. ಈವರೆಗೂ ಸರಿಸುಮಾರು 700 ಗ್ರಾಮ್ ಅಷ್ಟು ರಿಕವರಿ ಆಗಿದೆ. ರಿಕವರಿ ಮಾಡೋಕ್ಕೆ ಹೋದಾಗ ಸ್ವಲ್ಪ ಅಪೇಕ್ಷೆ ಪಟ್ಟಂತಹ ಒಂದು ಸಹಕಾರ ಅಥವಾ ಕೋಆಪ್ರೇಷನ್ನು ಈ ಫೈನಾನ್ಸರ್ಸಿಂದ ಸಿಕ್ಕಿಲ್ಲ. ಅದನ್ನು ಸಂಬಂಧಪಟ್ಟ ನ್ಯಾಯಾಲಯಗಳ ಮುಂದೆ ಅರ್ಜಿ ಸಲ್ಲಿಸುವುದರ ಮುಖಾಂತರ ಸೂಕ್ತ ಕ್ರಮವನ್ನು ನಾವು ತಗೋತೀವಿ. ಈ ರೀತಿಯಾಗಿ ಲಾಕರ್ನಲ್ಲಿ ಇಟ್ಟ ಬಂಗಾರನ ಅವಾಗವಾಗ ಗ್ರಾಹಕರು ಚೆಕ್ ಮಾಡ್ಕೋಬೇಕಾಗಿ ಒಂದು ಸಲಹೆಯನ್ನು ಸಹ ನೀಡ್ತೀವಿ. ಓಕೆ, ಇವನು ಯಾವಾಗಿಂದ ಮಾಡಿರೋ ಚಾನ್ಸಸ್ ಇದೆ ಸರ್? ಎಷ್ಟು ಗೋಲ್ಡ್ ತನಿಖೆ ಮಾಡಿ ನೋಡಬೇಕಾಗುತ್ತೆ ಯಾವಾಗಿಂದ ಆಗಿದೆ ಅನ್ನೋದು. ಡೀಟೇಲ್ ರಿಪೋರ್ಟ್ ಇಸ್ ಸ್ಟಿಲ್ ಎಕ್ಸ್ಪೆಕ್ಟೆಡ್. ಎಲ್ಲಿ ಏನಕ್ಕೆ ಯೂಸ್ ಮಾಡಿದ್ದಾನೆ ಆ ಗೋಲ್ಡ್ನ? ಇಟ್ಟ ಬಂಗಾರದಿಂದ ಬರೋ ದುಡ್ಡನ್ನ ಬೇರೆ ಬೇರೆ ತನ್ನ ವೈಯಕ್ತಿಕ ಖರ್ಚಿಗೆ ಬಳಸಿದ್ದಾನೆ. ಪ್ರಮುಖವಾಗಿ ಗ್ಯಾಂಬ್ಲಿಂಗಲ್ಲಿ ಮಾಡಿರ್ಬೋದು ಅನ್ನೋ ಒಂದು ಸಂಶಯದ ಒಂದು ನಿಟ್ಟಿನಲ್ಲಿ ತನಿಖೆ ಮುಂದುವರೆದಿದೆ. ಈ ವ್ಯಕ್ತಿ ಡೆಪ್ಟಿ ಮ್ಯಾನೇಜರ್ ಅವರು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಾರದೆ ಲಾಕರ್ನಲ್ಲಿ ಇಟ್ಟ ಗ್ರಾಹಕರ ಬಂಗಾರನ ಸರಿಸುಮಾರು ಬ್ಯಾಂಕ್ ಮ್ಯಾನೇಜರ್ನಿಂದಲೇ ಚಿನ್ನಾಭರಣ ಕಳ್ಳತನ. 2783 ಗ್ರಾಂ ಚಿನ್ನಾಭರಣವನ್ನ ಕದ್ದಿರೋದು ಗೊತ್ತಾಗಿದೆ. ಸುಮಾರು 4,12,65,000 ರೂಪಾಯಿ ಬೆಲೆ ಬಾಳುವಂತಹ ಚಿನ್ನಾಭರಣ. ಆರೋಪಿ ಕಿರಣ್ ಅರೆಸ್ಟ್ ಮಾಡಿ 700 ಗ್ರಾಂ ಚಿನ್ನವನ್ನ ಜಪ್ತಿ ಮಾಡಲಾಗಿದೆ. ಬರೋಬ್ಬರಿ 2783 ಗ್ರಾಂ ಚಿನ್ನಾಭರಣವನ್ನ ಕದ್ದಿದ್ದಾನೆ ಅನ್ನೋದು ಗೊತ್ತಾಗ್ತಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್ ನೇರ ಸಂಪರ್ಕದಲ್ಲಿ. ಪ್ರದೀಪ್, ಈತ ಸ್ವಲ್ಪ ಚಿನ್ನಾಭರಣವನ್ನೇ ಕದ್ದು ಬರೋಬ್ಬರಿ 2,000ಕ್ಕೂ ಅಧಿಕ ಗ್ರಾಂ ಚಿನ್ನವನ್ನ ಕದ್ದು ಅದನ್ನ ಗ್ಯಾಂಬ್ಲಿಂಗ್ಗೆ ಬಳಸ್ಕೊಳ್ತಿದ್ದ ಅನ್ನೋದು ಗೊತ್ತಾಗಿದೆ. ಸದ್ಯಕ್ಕೆ ಎಷ್ಟು ರಿಕವರಿ ಮಾಡಲಾಗಿದೆ, ಈತನ ಹಿನ್ನೆಲೆಯ ಬಗ್ಗೆ ಮಾತನಾಡೋದಾದ್ರೆ ಪ್ರದೀಪ್. ಮಧುಶ್ರೀ, ಕಳೆದ ಆಗಸ್ಟ್ನಿಂದ ಇಂಡಿಯನ್ ಬ್ಯಾಂಕ್ ಅಂದರೆ ಗಿರಿನಗರದಲ್ಲಿರುವಂತಹ ಇಂಡಿಯನ್ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ದಂತಹ ಕಿರಣ್ ಕುಮಾರ್ ಎಂಬಾತ ತನ್ನ ಗ್ಯಾಂಬ್ಲಿಂಗ್ ಚಟ ಮತ್ತು ಬೆಟ್ಟಿಂಗ್ ಚಟಕ್ಕೆ ಬಿದ್ದು ಗ್ರಾಹಕರು ಅಡವಿಟ್ಟಿದ್ದಂತಹ ಚಿನ್ನವನ್ನು ತನ್ನ ಆಫೀಸ್ನಲ್ಲಿ ಅಂದರೆ ತನ್ನ ಬ್ಯಾಂಕ್ನಲ್ಲಿಯೇ ಕದ್ದು ಅದನ್ನು ಬೇರೆ ಅಡಮಾನ ಸಂಸ್ಥೆಗಳಲ್ಲಿ ಅಡಮಾನ ಇಟ್ಟು ಅದರಲ್ಲಿ ಬಂದ ಹಣವನ್ನು ತನ್ನ ಸ್ವಂತ ಖರ್ಚುಗಳಿಗೆ ಬಳಸಿಕೊಂಡಿರುವಂತಹ ಪ್ರಕರಣವೊಂದು ಬೆಳಕಿಗೆ ಬಂದಿರುವಂಥದ್ದು. ಜನವರಿ 2ನೇ ತಾರೀಕು ಒಬ್ಬರು ಗ್ರಾಹಕರು ಬ್ಯಾಂಕ್ಗೆ ಹೋಗ್ತಾರೆ ತಾವು ಇಟ್ಟಿದ್ದಂತಹ ಅಡಮಾನದ ಚಿನ್ನವನ್ನು ಬಿಡಿಸ್ಕೊಳ್ಳೋಕೆ. ಆದರೆ ಈ ವೇಳೆ ಅವರ ಚಿನ್ನದಲ್ಲಿ ಸ್ವಲ್ಪ ಕಾಣೆಯಾಗಿರೋದು ಪತ್ತೆಯಾಗಿರುತ್ತೆ. ಹೀಗಾಗಿ ಮ್ಯಾನೇಜರ್ ಅವರು ಹಿರಿಯ ಅಧಿಕಾರಿಗಳ
ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡ್ತಾರೆ. ತದನಂತರ ಕಳೆದ 1 ವರ್ಷದ ಚಿನ್ನಾಭರಣವನ್ನು ಅಡವಿಟ್ಟಿದ್ದಂತಹ ಎಲ್ಲವನ್ನೂ ಸಹ ಮ್ಯಾನೇಜರ್ ಪರಿಶೀಲನೆ ನಡೆಸ್ತಾರೆ. ಈ ವೇಳೆ ಸುಮಾರು 23 ಪ್ಯಾಕೆಟ್ಗಳು, ಅಂದ್ರೆ ಅಡಮಾನ ಇಟ್ಕೋಬೇಕಾದ್ರೆ ಒಂದೊಂದು ಪ್ಯಾಕೆಟ್ ಅನ್ನ ಮಾಡಿರ್ತಾರೆ ಒಬ್ಬೊಬ್ಬ ಗ್ರಾಹಕರಿಗೂ. ಇದರಲ್ಲಿ 24 ಪ್ಯಾಕೆಟ್ಗಳಲ್ಲೂ ಸಹ ಚಿನ್ನಾಭರಣ ಕಳ್ತನ ಆಗಿರೋದು ಪತ್ತೆ ಆಗಿರುತ್ತೆ. ತದನಂತರ ಇದಕ್ಕೊಂದು ಕಮಿಟಿಯನ್ನ ಮಾಡ್ಕೊಂಡಂತಹ ಅಲ್ಲಿದ್ದಂತಹ ಆಂತರಿಕವಾಗಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾರೆ. ಹೀಗಾಗಿ ಈ ತನಿಖೆಯ ವೇಳೆಯಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರುವಂತಹ ಕಿರಣ್ ಕುಮಾರ್ ಅನ್ನ ವಿಚಾರಣೆ ಮಾಡಿದಾಗ ಆತ ತಾನು ತಪ್ಪನ್ನು ಒಪ್ಕೊಂಡಿದ್ದಾನೆ. ಯಾಕಂತ ಹೇಳಿದ್ರೆ ಒಂದು ಕೀ ಅವನ ಹತ್ರ ಇದ್ರೆ ಇನ್ನೊಂದು ಕೀ ಮ್ಯಾನೇಜರ್ ಹತ್ರ ಇರುತ್ತೆ. ಹೀಗಾಗಿ ಮ್ಯಾನೇಜರ್ನ ವಿಚಾರಣೆ ಮಾಡ್ತಾರೆ, ಅಸಿಸ್ಟೆಂಟ್ ಮ್ಯಾನೇಜರ್ನ ವಿಚಾರಣೆ ಮಾಡ್ತಾರೆ. ಈ ವೇಳೆ ಕಿರಣ್ ಕುಮಾರ್ ತಾನು ಚಿನ್ನಾಭರಣನ ಕದ್ದಿರೋದನ್ನ ಒಪ್ಕೋತಾನೆ. ಜೊತೆಗೆ ತಾನು ಎಲ್ಲೆಲ್ಲಿ ಈ ಚಿನ್ನವನ್ನ ಅಡಮಾನ ಇಟ್ಟಿದ್ದೀನಿ ಮತ್ತು ಎಷ್ಟು ಗ್ರಾಮನ್ನ ಚಿನ್ನವನ್ನ ಕದ್ದಿದ್ದೀನಿ ಅನ್ನೋದ್ರ ಬಗ್ಗೆ ಮಾಹಿತಿ ಬಿಡ್ತಾನೆ. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಸುಮಾರು 2 kgಕ್ಕೂ ಅಧಿಕ ಚಿನ್ನವನ್ನ ಈ ಕಿರಣ್ ಕುಮಾರ್ ಎಂಬಾತ ಕದ್ದಿದ್ದು, ಅದರ ಅಂದಾಜು ಮೌಲ್ಯ ಅಂದ್ರೆ ಇಂದಿನ ಮಾರುಕಟ್ಟೆಯ ಮೌಲ್ಯದಲ್ಲಿ ಸುಮಾರು 4 ಕೋಟಿ ರೂಪಾಯಿಗಿಂತಲೂ ಅಧಿಕವಾಗಿದ್ದಂತು. ಹೀಗಾಗಿ ತಕ್ಷಣವೇ ಅಲ್ಲಿದ್ದಂತ ಮ್ಯಾನೇಜರ್, ಅಂದ್ರೆ ಈ ಒಂದು ಬೆಂಗಳೂರಿನ ಚೀಫ್ ಮ್ಯಾನೇಜರ್ ಏನಿದ್ದಾರೆ ಇಂಡಿಯನ್ ಬ್ಯಾಂಕ್ನವರು, ಅವರು ಗಿರಿನಗರ ಪೊಲೀಸರಿಗೆ ದೂರನ್ನ ಕೊಡ್ತಾರೆ. ಪ್ರಕರಣವನ್ನು ದಾಖಲಿಸಿಕೊಂಡಂತಹ ಪೊಲೀಸರು ಕಿರಣ್ ಕುಮಾರನ್ನ ಬಂಧಿಸಿ ವಿಚಾರಣೆಯನ್ನು ಮಾಡಿದಾಗ ಆತ ಯಾವ್ಯಾವ ಬ್ಯಾಂಕಲ್ಲಿ ಅಡಮಾನ ಇಟ್ಟಿರುವಂತಹ ಬಗ್ಗೆ ಮಾಹಿತಿಯನ್ನ ಕೊಡ್ತಾನೆ ಮತ್ತು ಅದರ ಸಂಬಂಧಪಟ್ಟಂತಹ ರಿಸಿಪ್ಟ್ ಅನ್ನು ಸಹ ಈಗ ಸಬ್ಮಿಟ್ ಮಾಡಿದ್ದಾನೆ. ಸದ್ಯಕ್ಕೆ ಆತನ ಬಳಿ ಇದ್ದಂತಹ ಸುಮಾರು 700 ಗ್ರಾಂ ಚಿನ್ನವನ್ನ ಪೊಲೀಸರು ಜಪ್ತಿಯನ್ನ ಮಾಡಿದ್ದು, ಮಿಕ್ಕಿದ ಚಿನ್ನವನ್ನ ಏನು ಅಡಮಾನ ಇಟ್ಟಿದ್ದಾನೆ ಅದನ್ನ ವಶಪಡಿಸಿಕೊಳ್ಳೋದಕ್ಕೋಸ್ಕರ ಈಗ ಪೊಲೀಸರು ಕೋರ್ಟ್ ಮೊರೆ ಹೋಗಿರುವಂತದ್ದು. ಒಟ್ಟಿನಲ್ಲಿ ಇತ್ತೀಚೆಗೆ ಬ್ಯಾಂಕ್ಗಳಲ್ಲಿ ಈ ತರ ಚಿನ್ನಾಭರಣ ಕಳ್ತನ ಆಗ್ತಿರೋದು ಸಾಕಷ್ಟು ವರದಿ ಆಗ್ತಾ ಇದೆ. ಪೊಲೀಸರು ಕೂಡ ಅಂತ ಆರೋಪಿಗಳನ್ನ ಪತ್ತೆ ಮಾಡಿ ಅರೆಸ್ಟ್ ಮಾಡಿ ಅವ್ರನ್ನ ಜೈಲಿಗೆ ಕಟ್ಟುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಇಂಥ ಪ್ರಕರಣಗಳಿಂದ ಗ್ರಾಹಕರು ಬ್ಯಾಂಕ್ನಲ್ಲಿ ಚಿನ್ನ ಇಟ್ಟರೆ ಸೇಫ್ ಅನ್ಕೋತಾ ಇದ್ರು. ಅದ್ರ ಬಗ್ಗೆ ಎಲ್ಲೋ ಒಂದು ಕಡೆ ಸಂಶಯ ಮೂಡ್ತಾ ಇರುವಂತದ್ದು ಗ್ರಾಹಕರಿಗೂ ಸಹ ಇದು ದೊಡ್ಡ ಗೊಂದಲವಾಗಿ ಪರಿಣಮಿಸಿರುವುದು. ಮಧುಶ್ರೀ. ಪ್ರದೀಪ್, ತಮ್ಮ ಮಾಹಿತಿಗಾಗಿ